ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತೊಂದು ಉತ್ತಮವಾದ ಮಾಹಿತಿ ಕೊಡ್ತಾ ಇದ್ದೇನೆ. ಅದು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಬಂದಾಗ, ಡಿಗ್ರಿ ಮುಗಿಸಿ ಒಂದು ಡ್ರಾಯಿಂಗ್ ಇಂಟ್ರೆಸ್ಟ್ ಇರೋ ಅಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಜೊತೆಗೆ IIT ಕಾಲೇಜುಗಳಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿರೋ ಅಂಥ ವಿದ್ಯಾರ್ಥಿಗಳಿಗಾಗಿ ಒಂದು ಮಾಸ್ಟರ್ಸ್ ಮಾಡೋ ಅಂಥ ಡ್ರಾಯಿಂಗ್ನಲ್ಲಿ ಇರೋ ಅಂಥ ಒಂದು ಉತ್ತಮವಾದ ಕೋರ್ಸು ಮತ್ತು ಕಾಲೇಜ್ಗಳ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಆ ಕಾಲೇಜ್ಗಳಿಗೋಸ್ಕರ ನಡೆಯೋಂಥ ಒಂದು ಎಕ್ಸಾಮ್ ಯಾವುದು ಅಂತ ಬಂದಾಗ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ಡಿಸೈನ್, CEED ಅಂತ ಹೇಳಿ ಕರೀತಾರೆ. ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ಡಿಸೈನ್, CEED ಅಂತ. ಇದು ಒಂದು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿದೆ. ಇದನ್ನು IIT ಬಾಂಬೆಯವರು ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ನ ಮಾಸ್ಟರ್ಸ್ ಆಫ್ ಡಿಸೈನ್ಗೆ, ಅದೇ ರೀತಿ PhD ಇನ್ ಡಿಸೈನ್ ಕೋರ್ಸ್ಗೆ ನಡೆಯೋಂಥ ಒಂದು ಎಕ್ಸಾಮು. ಡಿಸೈನ್ ಇಂಡಸ್ಟ್ರಿ ಈಗ ಒಂದು ಇಂಡಿಯಾದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಸೆಕ್ಟರ್ ಅಂತಲೂ ಕರೀತಾ ಇದ್ದಾರೆ. ಹೈ ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್ ಆ್ಯಂಡ್ ಇನೋವೇಷನ್ ಎಕ್ಸ್ಪೋರ್ಟ್ಸ್ಗೋಸ್ಕರ ತುಂಬ ಮುಂಚೂಣಿಯಲ್ಲಿರೋ ಅಂಥ ಕ್ಷೇತ್ರ ಅಂತಲೂ ಹೇಳ್ತಾರೆ. ಈ ಎಕ್ಸಾಮ್ ಬರೀಬೇಕು ಅಂದರೆ ಏನು ಎಲಿಜಿಬಿಲಿಟಿ ಇರಬೇಕು ಅಂತ ಬಂದಾಗ, ಬ್ಯಾಚುಲರ್ಸ್ ಇನ್ ಡಿಗ್ರಿ ಮಿನಿಮಮ್ 3 ಇಯರ್ಸ್ ಡಿಗ್ರಿ ಕೋರ್ಸ್ ಆಗಿರಬೇಕು. ಫೈನಲ್ ಇಯರ್ ಸ್ಟೂಡೆಂಟ್ಸು ಸಹ ಬರೀಬೋದು. ಅದೇ ರೀತಿ ಡಿಪ್ಲೊಮಾ 3 ಇಯರ್ಸ್ ಡ್ಯೂರೇಷನ್ ಇರೋ ಅಂಥ ಕೋರ್ಸ್ನ ಮಾಡಿರ್ಬೋದು. ಆದರೆ PUC ಮಾಡಿ ಆ ಡಿಪ್ಲೊಮಾ ಮಾಡಿರೋ ಅಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ. ಅದೇ ರೀತಿ GD ಆರ್ಟ್ಸ್ ಡಿಪ್ಲೊಮಾ ಅಂತ ಬರುತ್ತೆ, 10+5 ಲೆವೆಲ್ ಇರೋರು, ಅವರು ಸಹ ಇದಕ್ಕೆ ಎಲಿಜಿಬಲ್ಲು ಆಗಿರ್ತಾರೆ. ಯಾವುದೇ ರೀತಿ ಏಜ್ ಲಿಮಿಟ್ ಇರಲ್ಲ, ರಿಸ್ಟ್ರಿಕ್ಷನ್ಸ್, ನಂಬರ್ ಆಫ್ ಅಟೆಂಪ್ಟ್ಸ್ ಏನಿಲ್ಲ, ಎಷ್ಟು ಸಲ ಬೇಕಾದರೂ ನೀವು ಇದನ್ನು ಬರೆದು ಸೆಲೆಕ್ಟ್ ಆಗ್ಬೋದು. ಅದೇ ರೀತಿ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ ಬಂದಾಗ, ಇಲ್ಲಿ 2 ಥರ ಮಾಡ್ತಾರೆ, ಪಾರ್ಟ್ A ಮತ್ತು ಪಾರ್ಟ್ B ಅಂತ ಹೇಳಿ. ಇದರಲ್ಲಿ ಏನು ಸ್ಕೋರ್ ತಗೋತಾರೆ, ಹೈಯೆಸ್ಟ್ ಸ್ಕೋರ್ ಮೇಲೆ ಸೆಲೆಕ್ಷನ್ ಮಾಡ್ಕೋತಾ ಹೋಗ್ತಾರೆ. ಪಾರ್ಟ್ ಎನಲ್ಲಿ 150 ಮಾರ್ಕ್ಸ್ಗೆ CBT ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೀತದೆ. ಅದರಲ್ಲಿ ನ್ಯೂಮರಿಕಲ್ ಆನ್ಸರ್ ಟೈಪ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಇರುತ್ತೆ, ಟೆಸ್ಟ್ ವಿಜುವಲ್ ಆ್ಯಂಡ್ ಸ್ಪೆಷಿಯಲ್ ಅಬಿಲಿಟಿ, ಲಾಜಿಕಲ್ ರೀಸನಿಂಗು, ಡಿಸೈನ್ ಆಪ್ಟಿಟ್ಯೂಡು, ರಿಸರ್ವೇಷನ್, ಲ್ಯಾಂಗ್ವೇಜು, ರೀಸನಿಂಗ್ ಅವೇರ್ನೆಸ್, ಈ ಥರದ್ದೆಲ್ಲ ಕೋರ್ಸು ಇರ್ತವೆ. ಅದೇ ರೀತಿ ಪಾರ್ಟ್ B-ನಲ್ಲಿ ನಿಮಗೆ ಡ್ರಾಯಿಂಗಿಗೆ ಸಂಬಂಧಪಟ್ಟಂಥದ್ದು 100 ಮಾರ್ಕ್ಸ್ ಇರುತ್ತೆ. ಅಂದರೆ ಡ್ರಾಯಿಂಗ್ 20 ಮಾರ್ಕ್ಸ್ ಇರುತ್ತೆ, ಸ್ಕೆಚ್ ಅಂತೇಳಿ 20 ಮಾರ್ಕ್ಸು, ಕ್ರಿಯೇಟಿವಿಟಿ ಅಂತೇಳಿ 20 ಮಾರ್ಕ್ಸು, ಡಿಸೈನ್ ಥಿಂಕಿಂಗ್ ಅಂತೇಳಿ 20 ಮಾರ್ಕ್ಸು, ಪ್ರಾಬ್ಲಮ್ ಸಾಲ್ವಿಂಗ್, ಕಮ್ಯುನಿಕೇಷನ್ ಥ್ರೂ ವಿಜುವಲ್, ಈ ಥರದ್ದು 20 ಮಾರ್ಕ್ಸು. ಒಟ್ಟು ಪಾರ್ಟ್ B-ನಲ್ಲಿ 100 ಮಾರ್ಕ್ಸು ರೈಟಿಂಗಲ್ಲಿ ಇರುತ್ತೆ. ಇನ್ನು ಪಾರ್ಟ್ A-ನಲ್ಲಿ 150 ಮಾರ್ಕ್ಸು CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಈ ಪಾರ್ಟ್ A-ದು 25% ತಗೊತಾರೆ, ಪಾರ್ಟ್ B-ದು 75% ತಗೊಂಡು ಸೆಲೆಕ್ಷನ್ ಲೀಸ್ಟ್ನ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ಯಾವ ಡೇಟ್ ಎಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಯಾವ್ದಾವುದು ಅಂದರೆ, ಅಕ್ಟೋಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಅದೇ ರೀತಿ ಅಪ್ಲಿಕೇಶನ್ ಡೇಟು ಅಕ್ಟೋಬರ್ನಲ್ಲೇ ಇರುತ್ತೆ. ಅಪ್ಲಿಕೇಶನ್ ಕ್ಲೋಸ್ ಡೇಟ್ ಬಂದು ನವಂಬರು, ಎಕ್ಸಾಮ್ ಡೇಟ್ ಬಂದು ಜನವರಿನಲ್ಲಿ ನಡೀತಾ ಇರುತ್ತೆ. ನೋಡಿಕೊಂಡು ಆ ಡೇಟ್ಗಳಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಅದೇ ರೀತಿ ಈ ಎಕ್ಸಾಮ್ ಬರೆದು ಯಾವೆಲ್ಲ ಇನ್ಸ್ಟಿಟ್ಯೂಟ್ಗೆ ನೀವು ಸೇರ್ಬೋದು ಅಂತ ಬಂದಾಗ, ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತಲೂ ಕರೀತಾರೆ. IIT ಕಾನ್ಪುರು, IIT ದಿಲ್ಲಿ, IIT ಬಾಂಬೆ, IIT ಗುವಾಹಟಿ, IIT ಹೈದರಾಬಾದು, IIT ರೋಕೆ, ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿರೋ ಅಂಥ IISc ಬೆಂಗಳೂರು, ಅಲ್ಲೂ ಸಹ ಈ ಡಿಸೈನಿಂಗ್ ಕೋರ್ಸ್ ಇರೋದ್ರಿಂದ ನೀವು ಅಲ್ಲೂ ಸಹ ಸೇರ್ಕೋಬೋದು. ಜೊತೆಗೆ ಇನ್ನೂ ಉತ್ತಮವಾದ ಇನ್ಸ್ಟಿಟ್ಯೂಟ್ಗಳಲ್ಲಿ ಈ ಸ್ಕೋರ್ ಮೇಲೆ ಜಾಯ್ನ್ ಆಗೋವಂಥ ಅವಕಾಶವೂ ಇರುತ್ತೆ. ಈ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ, ರೀಸೆಂಟ್ ಕಲರ್ ಫೋಟೋಗ್ರಾಫ್ ಬೇಕು, ಕ್ಲಿಯರ್ ಇಮೇಜ್ ಸಿಗ್ನೇಚರ್ ಬೇಕು, ವ್ಯಾಲಿಡ್ ಕ್ಯಾಟಗರಿ ಸರ್ಟಿಫಿಕೇಟು, ಸ್ಕ್ಯಾನ್ಡ್ ಕಾಪಿ ಫಾರ್ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ ಬೇಕು. ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಬಂದಾಗ, ಎಲ್ಲ ವುಮೆನ್ ಕ್ಯಾಂಡಿಡೇಟ್ಸ್ಗೆ 2000 ರುಪೀಸ್ ಇರುತ್ತೆ, SC ST PWD ಕ್ಯಾಂಡಿಡೇಟ್ಸ್ಗೂ 2000, ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ 4000 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಪ್ಲೇಸ್ಮೆಂಟ್ ಆಗೋ ಅವಕಾಶ ಇರುತ್ತೆ. ಅದೇ ರೀತಿ ಪ್ಯಾಕೇಜ್ ಅಂತ ಬಂದಾಗ, IIT ಬಾಂಬೆಲಾದರೆ 15 ರಿಂದ 30 ಲಕ್ಷ ರೂಪಾಯಿ ಹೆಚ್ಚು ಸ್ಯಾಲ್ರಿ ತೊಗೋಬೋದು ವರ್ಷಕ್ಕೆ. ಅದೇ ರೀತಿ IIT ದಿಲ್ಲಿ ಅಂತ ಬಂದಾಗ 12 to 25 ಲ್ಯಾಕ್ಸ್ ಪರ್ ಆನಮ್ ಇದೆ. ಗುವಾಹಟಿನಲ್ಲೂ ಅಷ್ಟೇ 10 to 20 ಲ್ಯಾಕ್ಸ್ ಪರ್ ಆನಮ್ ಇದೆ. ಹೈದರಾಬಾದು 10 to 22 ಲ್ಯಾಕ್ಸ್ ಪರ್ ಆನಮ್ ಇದೆ. ಕಾನ್ಪುರಲ್ಲೂ ಅಷ್ಟೇ 10 to 20 ಲ್ಯಾಕ್ಸ್ ಪರ್ ಆನಮ್ ಇದೆ. ರೂರ್ಕೆಲ್ಲೂ 12 to 22 ಲ್ಯಾಕ್ಸ್ ಪರ್ ಆನಮ್ ಇದೆ. ಅದೇ ರೀತಿ IISc ಬೆಂಗಳೂರಿಗೆ ಬಂದಾಗ 12 to 25 ಲ್ಯಾಕ್ಸ್ ಪರ್ ಆನಮ್ ಇದೆ. ಒಂದು ಉತ್ತಮವಾದ ಪ್ಲೇಸ್ಮೆಂಟು ಪ್ಯಾಕೇಜ್ ಸಿಗೋಂಥ ಕೋರ್ಸ್ ಇದಾಗಿದೆ.
ಅದೇ ರೀತಿ ಜಾಬ್ ರೋಲ್ಸ್ ಅಂತ ಏನೇನು ಬಂದಾಗ UX ಡಿಸೈನರ್ ಅಂತ ಕರೀತಾರೆ, UI ಡಿಸೈನರು, ಪ್ರಾಡಕ್ಟ್ ಡಿಸೈನರು, ಇಂಟ್ರಾಕ್ಷನ್ ಡಿಸೈನರು, ಇಂಡಸ್ಟ್ರಿಯಲ್ ಡಿಸೈನರು, ಅದೇ ರೀತಿ ವಿಜುವಲ್ ಡಿಸೈನರು, ಡಿಸೈನ್ ರಿಸರ್ಚರು, ಸರ್ವಿಸ್ ಡಿಸೈನರು, ಡಿಸೈನ್ ಕನ್ಸಲ್ಟೆಂಟು, ಈ ಥರದ್ದು ಎಲ್ಲ ಕಡೆ ಇವರು ಕೆಲಸ ಮಾಡೋ ಅಂಥ ಒಂದು ಅವಕಾಶ ಸಿಗುತ್ತೆ. ಅದೇ ರೀತಿ ಕ್ಯಾರಿಯರ್ ಆಪರ್ಚುನಿಟೀಸ್ ಬಂದಾಗ ಪ್ರಾಡಕ್ಟ್ ಡಿಸೈನರ್ ಆಗ್ಬೋದು, UX ಡಿಸೈನರು, ಇಂಡಸ್ಟ್ರಿಯಲ್ ಡಿಸೈನರು, ಗ್ರಾಫಿಕ್ ಡಿಸೈನರು, ಇಂಟ್ರಾಕ್ಷನ್ ಡಿಸೈನರು, ಡಿಸೈನ್ ರಿಸರ್ಚರು, ಸರ್ವಿಸ್ ಡಿಸೈನರು. ಎಕ್ಸಾಮ್ ಸೆಂಟರ್ಸ್ ಎಲ್ಲ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ಬಂದಾಗ ಬೆಂಗಳೂರು, ಹುಬ್ಳಿ, ನಮ್ಗೆ ಹತ್ರ ಆಗೋ ಅಂಥದ್ದು ಬೆಂಗಳೂರು ಮತ್ತು ಹುಬ್ಳಿ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ನೈಬರಿಂಗ್ ಅಂತ ಬಂದಾಗ ಹೈದರಾಬಾದು, ಕೊಯಮತ್ತೂರು, ಚೆನ್ನೈ, ಭುವನೇಶ್ವರು, ಇನ್ನೂ ಹೆಚ್ಚು ಸೆಂಟರ್ಗಳಲ್ಲಿ ಈ ಎಕ್ಸಾಮ್ ಬರೆಯೋ ಅಂಥ ಅವಕಾಶ ಇದೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಆ ನಿಯರೆಸ್ಟ್ ಸೆಂಟರ್ಗಳಲ್ಲಿ ಈ ಎಕ್ಸಾಮ್ನ ಬರೀಬೋದು. ಈ ಎಕ್ಸಾಮ್ಗೋಸ್ಕರ ಇಂಪಾರ್ಟೆಂಟ್ ಬುಕ್ಸು ಅಂತ ಬಂದಾಗ ಅಶೋಕ್ ಗೋಯಲ್ ಆ್ಯಂಡ್ ಅರ್ಜುನ್ ಕಾಮಲ್, ಅದೇ ರೀತಿ MK ಪಾಂಡೆ, RS ಅಗರ್ವಾಲ್, ಈ ಥರದ ಬುಕ್ಸು ಈ ಎಕ್ಸಾಮ್ ಬರೀಲಿಕ್ಕೆ ತುಂಬ ಅನುಕೂಲ ಆಗ್ತವೆ ಅಂತ ನಾನು ಹೇಳ್ತೇನೆ. ಅದೇ ರೀತಿ ನೋಡ್ಕೊಳ್ಳಿ, ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇದೆ, ಅದರಲ್ಲೂ ಡಿಗ್ರಿ ಮುಗಿಸಿ ಡ್ರಾಯಿಂಗ್ ಇಂಟ್ರೆಸ್ಟ್ ಇದ್ದು ಒಂದು IIT ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಇದೊಂದು ಉತ್ತಮವಾದ ಅವಕಾಶ. CEED ಅಂತೇಳಿ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಡಿಸೈನಿಂಗ್ ಅಂತೇಳಿ IIT ಕಾಲೇಜ್ಗಳಲ್ಲಿ ಡಿಸೈನಿಂಗ್ ಕೋರ್ಸ್ನ ಓದೋ ಅಂಥ ಒಂದು ಅವಕಾಶ ಸಿಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಇದಕ್ಕೆ ಈ ಎಕ್ಸಾಮ್ ಬರೆದು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.